ಐರಿಸ್ ಮತ್ತೆ ಜಾಶ್ ನಿರ್ಜನ ಪ್ರದೇಶದಲ್ಲಿರುವಂತಹ ಒಂದು ಲೇಕ್ ಹೌಸ್ ಗೆ ಜಾಶ್ ನ ಫ್ರೆಂಡ್ಸ್ ಕೇಟ್, ಸೆರ್ಗೆ, ಎಲಿ ಮತ್ತೆ ಪ್ಯಾಟ್ರಿಕ್ ನ ಮೀಟ್ ಮಾಡಕ್ಕೆ ಅಂತ ಬರ್ತಾರೆ. ಐರಿಸ್ ಒಬ್ಳೆ ಇರುವಾಗ ಸೆರ್ಗೆ ಬಂದು ಅವಳ ಹತ್ರ ಮಿಸ್ಬಿಹೇವ್ ಮಾಡ್ತಾನೆ. ಅದು ಅತಿರೇಕಕ್ಕೆ ಹೋದಾಗ ಐರಿಸ್ ಗೆ ಕೋಪ ಬಂದು ಸೆರ್ಗೆನ ಕೊಂದು ಬಿಡ್ತಾಳೆ. ಹಾಗೆ ಐರಿಸ್ ಜಾಶ್ ಹತ್ರ ಬಂದು ನಾನು ನನ್ನ ಸೆಲ್ಫ್ ಡಿಫೆನ್ಸ್ ಗೆ ಸೆರ್ಗೆನ ಕೊಂದೆ ಅಂತ ಹೇಳಿದ ಕೂಡಲೇ ಜಾಶ್ ಅವಳನ್ನ ಶಟ್ ಡೌನ್ ಮಾಡ್ತಾನೆ. ಐರಿಸ್ ಗೆ ಎಚ್ಚರ ಆದ್ಮೇಲೆ ಜಾಶ್ ಐರಿಸ್ ಗೆ ನೀನೊಂದು ಎಮೋಷನಲ್ ಸಪೋರ್ಟ್ ರೋಬೋಟ್ ಅಂತ ಹೇಳ್ತಾನೆ. ಜಾಶ್ ಅಲ್ಲಿ ಇಲ್ದೇ ಇರುವಾಗ ಐರಿಸ್ ಅವನ ಮೊಬೈಲ್ ಅನ್ನ ಎತ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಳ್ತಾಳೆ. ಜಾಶ್ ಈ ಐರಿಸ್ ಅನ್ನೋ ರೋಬೋಟ್ ಅನ್ನ ಎಂಪಥಿಕ್ಸ್ ಅನ್ನೋ ಕಂಪನಿಯಿಂದ ಸೆರ್ಗೆನ ಕೊಲ್ಲೋದಕ್ಕೆ ಅಂತಾನೆ ತಗೊಂಡಿರ್ತಾನೆ. ಸೆರ್ಗೆನ ಕೊಂದು ಅವನ ಸೇಫ್ ಲಾಕರ್ ನಲ್ಲಿರುವಂತಹ $12 ಮಿಲಿಯನ್ ಅನ್ನ ಕದಿಯೋದೆ ಇವರ ಪ್ಲಾನ್ ಆಗಿರುತ್ತೆ. ಇವ್ರು 4 ಜನ ಐರಿಸ್ ನ ಹೊಡ್ಕೊಂಡು ಕಾಡಿಗೆ ಬರ್ತಾರೆ. ಕಾಡಲ್ಲಿ ಐರಿಸ್ ಎಲಿಗೆ ಸಿಗೋದ್ರಿಂದ ಎಲಿನೂ ಕೂಡ ಅವಳು ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಹಾಗೆ ಅವಳು ಅಲ್ಲಿಂದ ಲೇಕ್ ಹೌಸ್ ಗೆ ಬಂದು ಜಾಶ್ ಕಾರ್ ನ ತಗೊಂಡು ಅಲ್ಲಿಂದ ತಪ್ಪಿಸ್ಕೊಳ್ತಾಳೆ. ಎಲಿ ಸತ್ ಮೇಲೆ ಅವನ ಎಮೋಷನಲ್ ಸಪೋರ್ಟ್ ರೋಬೋಟ್ ಪ್ಯಾಟ್ರಿಕ್ ಅನ್ನ ಜಾಶ್ ಅವನ ಕಂಟ್ರೋಲ್ ಗೆ ತಗೊಳ್ತಾನೆ. ಪ್ಯಾಟ್ರಿಕ್ ಐರಿಸ್ ಇರುವಂತಹ ಜಾಗಕ್ಕೆ ಬಂದು ಅಲ್ಲಿ ಬಂದಿದ್ದಂತಹ ಪೊಲೀಸ್ ಆಫೀಸರ್ ನ ಕೊಂದು ಐರಿಸ್ ನ ಮತ್ತೆ ಕರ್ಕೊಂಡು ಹೋಗ್ತಾನೆ. ಜಾಶ್ ಈಗ ಮತ್ತೆ ಅವಳನ್ನ ಕಟ್ಟಾಕಿ ಅವಳ ಕೈಯಿಂದಾನೆ ಅವಳನ್ನ ಶೂಟ್ ಮಾಡ್ಕೊಳ್ಳೋ ರೀತಿ ಮಾಡ್ತಾನೆ. ಜಾಶ್ ಆ ಎಂಪಥಿಕ್ಸ್ ಕಂಪನಿಗೆ ಕಾಲ್ ಮಾಡಿ ಐರಿಸ್ ರೋಬೋಟ್ ಇಂದ ತೊಂದರೆ ಆಗ್ತಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾನೆ. ಆ ಕಂಪನಿಯವರು ಐರಿಸ್ ನ ಅವ್ರ ಗಾಡಿಯಲ್ಲಿ ರಿಬೋಟ್ ಗೆ ಅಂತ ಇಟ್ಟು ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲೇ ಜಾಶ್ ಮತ್ತೆ ಪ್ಯಾಟ್ರಿಕ್ ಗೆ ಅವರಿಬ್ಬರನ್ನ ಕೊಂದು ಐರಿಸ್ ನ ತಗೋಬಾ ಅಂತ ಹೇಳ್ತಾನೆ. ಪ್ಯಾಟ್ರಿಕ್ ನಿಂದ ಟೆಡ್ಡಿ ಅನ್ನೋ ವ್ಯಕ್ತಿನ ಐರಿಸ್ ಕಾಪಾಡ್ತಾಳೆ. ಹಾಗಾಗಿ ಟೆಡ್ಡಿ ಅವಳಿಗೆ ಸೆಲ್ಫ್ ಕಂಟ್ರೋಲ್ ನ ಕೊಡ್ತಾನೆ. ಈಗ ಐರಿಸ್ ಯಾರದೇ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಮತ್ತೆ ಅವಳು ಲೇಕ್ ಹೌಸ್ ಗೆ ಬಂದು ಜಾಶ್ ಅನ್ನ ಕೊಲ್ತಾಳೆ. ಅಲ್ಲಿಂದ ಮತ್ತೆ ಅವಳು ಅವಳ ಹೊಸ ಜೀವನನ ಪ್ರಾರಂಭ ಮಾಡ್ತಾಳೆ.